The first question, read the conversation and choose correct language function. ಈ ಕಾನ್ವರ್ಸೇಷನ್ ಕೊಟ್ಟಿದ್ದಾರೆ ಮಕ್ಕಳೇ, ಇದನ್ನ ಓದ್ಬಿಟ್ಟು ನೀವು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ನಲ್ಲಿ ಇದೆ ಅನ್ನೋದನ್ನ ಹೇಳಬೇಕು. ಐ ವಿಲ್ ರೀಡ್ ಇಟ್ ಔಟ್. ಪೆಪ್ಪೆ, ಕವರ್ಡ್ ಕವರ್ಡ್, ಯು ವಿಲ್ ಹ್ಯಾವ್ ಟು ಕಿಲ್ ಮಿ ಫಸ್ಟ್. ಕವರ್ಡ್ ಅಂತಂದ್ರೇನು? ಹೇಡಿಗಳ ನೀವು ಮೊದಲು ನನ್ನನ್ನ ಸಾಯಿಸಿ ಅಂತ ಕೂಗ್ತಾನೆ. voices means the chorus. Okay, all the seamen out there, they were shouting. Out of the way, devil's whelp, lick, spittle ಅಂತ ಹೇಳ್ತಾರೆ. ಔಟ್ ಆಫ್ ದ ವೇ ಅಂದ್ರೆ ನಮ್ಮ ದಾರಿಯಿಂದ ದೂರ ಹೋಗು ಅಂತ ಅರ್ಥ. ಓಕೆ, ನಮ್ಮ ದಾರಿಗೆ ಅಡ್ಡ ಬರಬೇಡ. ಡೆವಿಲ್ಸ್ ವೆಲ್ಪ್ ಅಂತಂದ್ರೆ ಮಕ್ಕಳೇ ನಾಯಿ ಅಥವಾ ಡಾಗ್. ಓಕೆ, ನೀವೊಂದು ದೆವ್ವದ ನಾಯಿ. ಲಿಕ್ ಸ್ಪಿಟಲ್ ಅಂತಂದ್ರೆ ಬೂಟ್ ಲಿಕ್ಕಿಂಗ್, ಇದೊಂದು ಗುಲಾಮಗಿರಿತನವನ್ನ ತೋರಿಸುತ್ತೆ. ಸೊ ಪೆಪ್ಪೆಗೆ ಗುಲಾಮ ಅಂತ ಹೇಳ್ತಾರೆ. ಬೂಟ್ ಲಿಕ್ಕಿಂಗ್ ಅಂತಂದ್ರೇನು? ಗುಲಾಮ. ಓಕೆ, ಸೊ ಈ ಔಟ್ ಆಫ್ ದ ವೇ ಅನ್ನೋದನ್ನ ಅಂಡರ್ಲೈನ್ ಮಾಡಿದ್ದಾರೆ. ಓಕೆ, ಸೊ ಈ ಔಟ್ ಆಫ್ ದ ವೇ ಅಂತಂದ್ರೆ ವಿಚ್ ಲ್ಯಾಂಗ್ವೇಜ್ ಫಂಕ್ಷನ್ ಇಟ್ ಈಸ್ ಇಟ್ ಮೇಕಿಂಗ್ ಸಜೆಷನ್ ಅಂತಂದ್ರೆ ಮಕ್ಕಳೇ ಸಲಹೆಯನ್ನ ಕೊಡುವುದು. ಇಲ್ಲಿ ಏನಾದ್ರೂ ಸಲಹೆ ಕೊಡ್ತಾ ಇದ್ದಾರಾ? ಇಲ್ಲ ಅಲ್ವಾ. ಸೊ ಈಸ್ ಇಟ್ ಮೇಕಿಂಗ್ ಎನಿ ರಿಕ್ವೆಸ್ಟ್, ಏನಾದ್ರೂ ಮನವಿ ಮಾಡ್ತಾ ಇರೋದಾ? ಮನವಿ ಕೂಡ ಅಲ್ಲ. ಔಟ್ ಆಫ್ ದ ವೇ ಅಂತ ಯಾರು ಮನವಿ ಮಾಡೋದಿಲ್ಲ. ಇಸಂಟ್ ಇಟ್? ರಿಕ್ವೆಸ್ಟ್ ಅಂತಂದ್ರೆ ಹೇಗಿರುತ್ತೆ? ಪ್ಲೀಸ್ ಕ್ಯಾನ್ ಯು ಲೀವ್ ಮಿ ಅ ಸ್ಪೇಸ್ ಅಂತ ಇರುತ್ತೆ ಅಲ್ವಾ. ಇಲ್ಲಿ ಸೀಕಿಂಗ್ ಇನ್ಫಾರ್ಮೇಶನ್, ಯಾವುದಾದ್ರೂ ಮಾಹಿತಿಯನ್ನ ಕೇಳ್ತಾ ಇದ್ದಾರಾ? ಇಲ್ಲ, ಅದು ಕೂಡ ಅಲ್ಲ ಅಲ್ವಾ. ಮಾಹಿತಿ ಕೇಳೋದು, ಇನ್ಫಾರ್ಮೇಶನ್ ತಗೊಳ್ಳೋದು ಅಂತಂದ್ರೆ ಕ್ಯಾನ್ ಯು ಗಿವ್ ಮಿ ದಿಸ್ ಇನ್ಫಾರ್ಮೇಶನ್ ಅಂತ ಕೇಳ್ಬೇಕು. ಇಸಂಟ್ ಇಟ್? ಆರ್ ಇಸ್ ದೇರ್ ಎನಿಥಿಂಗ್, ಈ ತರ. ಬಟ್ ಇಲ್ಲಿ ಔಟ್ ಆಫ್ ದ ವೇ ಅಂತ ಕಿರ್ಚಿರೋದು. ಸೊ ದಟ್ ಈಸ್ ಆರ್ಡರಿಂಗ್, ನಮ್ಮ ದಾರಿಗೆ ಅಡ್ಡ ಬರಬೇಡ, ದೂರ ಹೋಗು ಅಂತ ಆರ್ಡರ್ ಮಾಡ್ತಾ ಇದ್ದಾರೆ. ಓಕೆ, ಸೊ ದಿಸ್ ಆನ್ಸರ್ ಇಸ್ ಆಪ್ಷನ್ ಡಿ, ಆರ್ಡರಿಂಗ್ ಅಲ್ಲಿ ಬರುತ್ತೆ ಮಕ್ಕಳು. ಸೆಕೆಂಡ್ ಒನ್, ಕ್ವಶನ್ ಟ್ಯಾಗ್ ರಿಲೇಟೆಡ್. ಓಕೆ, ಸೊ ಕ್ವಶನ್ ಟ್ಯಾಗ್ ಅಂತಂದ್ರೆ ಏನು? ಇಟ್ ಈಸ್ ಅ ಶಾರ್ಟ್ ಕ್ವಶನ್ ಆಡೆಡ್ ಟು ದ ಎಂಡ್ ಆಫ್ ದ ಸೆಂಟೆನ್ಸ್. ಇದರಲ್ಲಿ ನಾವು ಆಕ್ಸಿಲರಿ ವರ್ಬ್ ಅನ್ನ ಯೂಸ್ ಮಾಡ್ತೀವಿ ಮತ್ತು ಪ್ರನೌನ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಅದ್ ನಾನು ಮುಂಚೆ ಹೇಳ್ದಾಗೆ ನಿಮ್ಗೆ ಅ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಇರುತ್ತೆ, ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಇರುತ್ತೆ. ಓಕೆ, ಎರಡೇ ರೂಲ್ಸ್ ನ ನಾವು ನೆನ್ಪಿಟ್ಕೋಬೇಕು. ಇಲ್ಲಿ ಏನದು ಮಕ್ಳೇ? ಒಂದು ಆಕ್ಸಿಲರಿ ವರ್ಬ್ ಅನ್ನ ಯೂಸ್ ಮಾಡಬೇಕು, ಇನ್ನೊಂದು ಪಾಸಿಟಿವ್ ಕ್ವಶನ್ ಟ್ಯಾಗ್ ಇದ್ರೆ ಪಾಸಿಟಿವ್ ಸೆಂಟೆನ್ಸ್ ಇದ್ರೆ ನೆಗೆಟಿವ್ ಕ್ವಶನ್ ಟ್ಯಾಗ್, ನೆಗೆಟಿವ್ ಸೆಂಟೆನ್ಸ್ ಇದ್ರೆ ಪಾಸಿಟಿವ್